ಹೆಂಡತಿಯರಿಂದ ಸಿಕ್ಕಾಪಟ್ಟೆ ವರದಕ್ಷಿಣೆ ಪಡೆದುಕೊಂಡು ಹೆಣ್ಣಿನ ಶೋಷಣೆ ಕೂಗು ದಿನನಿತ್ಯ ಕೇಳಿ ಬರುತ್ತದೆ. ಹೆಣ್ಣಿನ ಬಾಳು ಹೇಳುತ್ತಿರುವುದು ನಾಗರಾಜ್. ನನ್ನ ತಂಗಿಯ ಮುಖ ನೋಡಿದಾಗಲೇ ನನಗೆ ಅರ್ಥವಾಗುತ್ತಿದೆ. ಬೇಕಾದಷ್ಟು ಆಸ್ತಿ ವರದಕ್ಷಿಣೆ ಕೊಟ್ಟು ಅವಳ ಮದುವೆ ಮಾಡಬೇಕೆಂಬುದೇ ನನ್ನ ಆಸೆ. ಹೋಗಲಿ ನಾಗರಾಜ್, ಈಗ ನಿನ್ನ ಉದ್ಯೋಗಕ್ಕಾಗಿ ಸಾಕಾಯ್ತು. ಏನಾದರೂ ಸ್ವಂತ ಬಿಸ್ನೆಸ್ ಮಾಡ್ಬೇಕಂದ್ರೆ ನೀನು ನೌಕರಿ ಮಾಡ್ಬೇಕಂದ್ರೆ ತಾನೆ. ನೌಕರಿ 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 ಎಂಬ ಮೂರಕ್ಷರಗಳು ಲಂಚದ ಮೇಲೆ ಒಬ್ಬ ಸರ್ಕಾರಿ ಪ್ಯೂನಿನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೆ ಲಂಚ ಪಡೆಯುತ್ತಾರೆ ಎಂದಾಗ ನಮ್ಮಂತವರಿಗೆ ನೌಕರಿ ಸಿಗುವುದು ಕಷ್ಟ. ನೌಕರಿ ಸಿಗಬೇಕಾದ್ರೆ ಹಣವಿರಬೇಕು, ಇಲ್ಲ ವಸೂಲಿ ಇರಬೇಕು, ಇಲ್ಲ ಕೆಳಜಾತಿಯವನಾಗಿರಬೇಕು. ಅಂತವರಿಗೆ ಮಾತ್ರ ನೌಕರಿ ಸಿಗೋದು ಈ ಸಮಾಜದಲ್ಲಿ. ನೋಡು ನಾಗರಾಜ್, PSI ನೌಕರಿಗೆಂದು ಪ್ರಯತ್ನ ಮಾಡುತ್ತಿದ್ದೇನೆ. ಇನ್ನು ಮುಂದೆ ಆ ರೇವಣ ಸಿದ್ದೇಶ್ವರ ಆಶೀರ್ವಾದ ನೋಡು. ಸೋಮು, ನೀನು ಅನ್ಯತಾ ಭಾವಿಸದಿದ್ದಲ್ಲಿ ನನ್ನದೊಂದು ಮಾತು. ನೀನು ಒಪ್ಪಿದಲ್ಲಿ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳಲು ನಾನು ತಯಾರಿದ್ದೇನೆ. ನೋಡು ನಾಗರಾಜ್, ಮನೆಯಲ್ಲಿ ನನ್ನ ದೇವರಂತ ಹಿರಿಯನಲ್ಲಿದ್ದಾನೆ. ಅವನಿಗೆ ಸ್ವಲ್ಪ ಭೇಟಿಯಾಗಿ ವಿಷಯ ತಿಳಿಸಿಕೊಂಡು ನಿನಗೆ ಮತ್ತೊಮ್ಮೆ ಭೇಟಿಯಾದಾಗ ವಿಷಯ ತಿಳಿಸುತ್ತೇನೆ. ನೋಡು, ಆದಷ್ಟು ಬೇಗನೆ ತಿಳಿಸು, ನಾನಿನ್ನು ಬರುತ್ತೇನೆ. ಆದಷ್ಟು ಬೇಗನೆ ನನ್ನ ತಂಗಿಗೆ ಒಂದು ಒಳ್ಳೆ ವರ ಸಿಗುವಂತೆ ಮಾಡುತ್ತೇನೆ.
गरम इडली ತಾಜಾ ಇಡ್ಲಿ ಇದು ನಾ ಮಾಡಿದಿಲ್ರಿ ಗುಲ್ಬುರ್ಗಾಯಿ ಇಡ್ಲಿ ಯಲಬುರ್ಗಾಯಿ ಚಟ್ನಿ ಇದು ಬೀಗರಿ ಮಾಡಿದ ಚಟ್ನಿ ರೀ ನಿಮಗಿಡ್ಲಿ ಯಾರಿಗಿಡ್ಲಿ ಇಡ್ಲಿ ಯಾರಿಗಿಡ್ಲಿ ಯಾರಿಗ್ ಬಿಟ್ರಿ ನನ್ ಕಡ್ಲೆ ಬೀಜ ಫ್ರೀ ಅಕ್ಕಾರ ಗರಂ ಶೇಂಗಾ ತಗೊಂಡು ಬಂದಿನ್ರಿ ಫ್ರೀ ಅಣ್ಣವ್ರ ಗರಂ 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 ಐತ್ರಿ ನನ್ ಶೇಂಗಾ ಯಾರಿಗ್ ಬೇಕು ಅವ್ರು ಪಟ ಪಟ ಬಂದ್ರಪ್ಪ ಅಂದ್ರೆ ಚಟ ಕೊಟ್ಟು ಬಿಡ್ತಾರ್ರಿ ಆದ್ರೂ ನಾನು ಶೇಂಗಾ ತಿಂದ್ರೆ ನಿಮ್ಗೆ ಯಾರೊಬ್ರಿಗೆ ನಿದ್ದೆನೂ ಬರಂಗಿಲ್ರಿ ಮಕ್ಕಳಿಗೆನೂ ಬರಂಗಿಲ್ರಿ ಅದಕ್ಕಾಗಿನ ಒಂದ್ ಸ್ವಲ್ಪ ಒಯ್ದು ಟೇಸ್ಟ್ ಮಾಡಿ ನೋಡಿದ್ರಿ ನನ್ ಶೇಂಗಾ ಯಾರಿಗೆ ಬೇಡ ಯಾವಾಗ ಬಿಟ್ಟು ಬಿಡ್ರಿ ಹಾದಿ ಮೇಲೆ ಹೆಣ್ಣು ಮಕ್ಕಳು ಬರೋದು ಕಾಣಂಗಿಲ್ಲ ಮುಜವಾರ ಊರ್ ಮುಜವಾರ ನನ್ನ ಚಟ್ನಿ ಎಲ್ಲ ಹಾಳಾಗಿ ಅಲ್ಲ ದೈವಿನಂತ ಗಟ್ಟಿ ಈಗ ನನಗ ಹಾಗ ಹೋಗೋದು ಬರ್ಲಿ ಅನ್ನ ಕತ್ತಿ ಅಲ್ಲ ಬಳಿ ಮುಗುತ್ತಿ ತೆಗ್ಯಾಕ ಗಟ್ಟಿದ್ದೆ ಅನ್ನಂಗ ಆತು ಯಾಕಲ ಚಲವಾ ಅಡಿಗೆ ಮನೇನಿ ಅಲ್ವಾ ಅಲ್ಲೋ ನಾನೇನು ಬಳಿ ಮುಗ್ತಿದ್ದೆ ಯಾಕೆ ನಾನೇನಿಲ್ಲ ನೀನು ಮಾಡ್ಕೊಂಡು ಹೆಂಡತಿ ಅಂತ ತಿಳ್ಕೊಂಡೇನೋ ನೀನು ಹೆಂಡ ಚಾಂಡಿ ಆಗಿ ಹೋಗ್ಲಿ ನನಗ ಹೆಂಡತಿ ಇದ್ರನ್ನ ರಂಡಿ ಆಗತ್ತಲ್ಲ ನಿಮ್ಮಂತ ಬಾವಾಗಳಿಗೆ ಎಲ್ಲಿ ಹೆಂಡತಿ ಬರ್ಬೇಕು ನಿನ್ನಂತ ವಯಸ್ಸಿನ ಹುಡುಗ್ಯಾರ ಪಿಕ್ಚರ್ ಟಾಕಿದಿಂದ ಶೇಂಗಾ ಮಾರ್ಕೋತ ಬಂದ್ರಿ ಕೂತ್ ಹುಡುಗರು ಸುಮ್ ಕುಂದಿರ್ತಾರ ಏನ್ ಮಾಡ್ತಾರೋ ಈ ಹುಡುಗರ
ಏನ್ ಮಾಡ್ತಾರ ಏನ್ ಮಾಡ್ತಾರ ಹ್ಮ್ ಲೈಸೆನ್ಸ್ ಐತಿಲ್ಲ ಅಂತ ನೋಡ್ತಾರ ಜೇರ್ ಲೈಸೆನ್ಸ್ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರ ಈ ಡಬ್ಬಿ ಖಾಲಿ ಐತೆ ಅಂತ ತಿಳ್ಕೊಂಡ ಇಂಥ ಡಬ್ಬಿ ಎತ್ಕೊಂಡು ಹೋಗಿ ಹಾ ಗೋಳಿ ಮಡ್ಡಿ ಹರ್ಯಾಗ ಒಯ್ದು ನಾನೇನ ಗಾಡಿ ಅಂತ ತಿಳ್ಕೊಳ್ಳೇನು ಏ ಮುಡ್ದಾರ ಊರ ಮುಡ್ದಾರ ಅಲ್ಲೋ ಅದು ಹೋಗ್ಲಿ ಇಂಥ ರಸ್ತೆದಾಗ ನಿನಗೆ ಇಡ್ಲಿ ಮಾರಕ್ ಯಾರು ಪರ್ಮಿಷನ್ ಕೊಟ್ಟಾರೋ ನಡಿ ಅವ್ರ ತೆಕ್ ಹೋಗೋಣತ್ತ ನಿನ್ನಂತ ಮಾತು ನಮ್ಮ ಮಾಲಕರತ್ತ ಬಿಡು ಅಂತ ನೀನು ಬೆಂಕದ ಮಾತ ನಡಿಯಲೆ ನಿನ್ ಮಾಲಕರು ಏನ್ ಮಾಡ್ತಾರ 2 ಟಿಕೆಟ್ ಕೊಡ್ತಾರ ಟಾಕೀಸ್ನ್ಯಾಗ ಕತ್ಲ್ಯಾಗ ಹೋಗಿ 2 ಬಡ್ದ್ಯಾಡೆ ಜೋಡಿಯಾಗಿ ಬರ್ಲಿ ಅಂತ ಹೇಳ್ತಾರ ನೀ ಅದಕ್ಕೆ ತಯಾರಿದ್ದಾರ ನಾ ಯಾಕೆ ಬೇಡಲಿ ನಡಿ ವರ್ಷ ತುಂಬಿದ್ರೆ ಜೋಗಳು ಹಾಡ್ಬಿಟ್ಟು ಏನಾದೋ ನೀನು ಅಂದಿದ್ದು ಅದೇನ ನಾನು ಇಡ್ಲಿ ನೀ ತಿಂದು ನೋಡು ಇಲ್ಲ ನಾ ಎಲ್ಲೋ ಬ್ಯಾರೆ ತಿಳ್ಕೊಂಡಿದ್ದೀನಿ ಬಿಡ ಹೋಗ್ಲಿ ಮತ್ತ ನಿಂಗೆ ಇಡ್ಲಿಗೆ ಏನ್ ಮಾಡಿ ರೇಟು ಮಚ್ಚಾನೇನ ಮಾಡ್ದಾರ ಹರೆ ಮಾಡ್ದಾರ ಎಡ್ಡಿ ಏನ ಮಾಡ್ತಿ ನಾನು ಹೆಸರು ಕೇಳ ನಂತರ ಹೇಳ್ತೀನಿ ಅಂತ ಹೇಳ ಮತ್ತ ನಿನ್ನ ಹೆಸರೇನು ಹಿಂಗ ಬಾ ನಾನು ಹಾದಿಗೆ ಅದು ಬಿಟ್ಟು ಉಲ್ಟಾ ಪಲ್ಟಾ ಅಂದೆಪ್ಪ ನಾನು ಉಲ್ಟಾ ಪಲ್ಟಾನ ಬರ್ಬೇಕಾಗ್ತದ ನನ್ನ ಹೆಸರ ಹುರ್ಕಾಡ್ಲಿ ಮಾರು ಸಲ್ಗವ್ವ ಅಂತ ಕರೀತಾರ ನೋಡ ಅದಿರ್ಲಿ ನನ್ನ ಹೆಸರು ಕೇಳಿದೆ ಅಂದ ಬಳಕ ನಿನ್ನ ಹೆಸರು ನನಗೆ ಹೇಳಿಲ್ಲಲ್ಲ ಹೌದು ನಿನ್ನ ಹೆಸರು ಏನ ನನ್ನ ಹೆಸರು ಹೆಸರು ಸೀದಾ ಗಂಡಸರ್ಗತೆ ಸಡದ್ನಿ ಅಂತ ಮಾತಾಡ ಮುಡ್ದಾರ ಹಳೆ ಮುಡ್ದಾರ ಹಂಗ ಇಡ್ಲಿ ಚೆನ್ನಪ್ಪ ಅಂತಾರ ಗುದ್ಲಿ ಬಸಪ್ಪನ ಮಗ ಇಡ್ಲಿ ಚೆನ್ನಪ್ಪ ಅಂತಾರಲೇ ಇಡ್ಲಿ ಚೆನ್ನಪ್ಪ ಹೌದಲ್ಲ ಅದಿರ್ಲಿ ಅದು ಏನಿಲ್ಲ ನಿನ್ನ ಕೈಯಾಗಿರೋದು ಏಯ್ ಕಮರಿಗಾಡಿ ಕೆಳಗಿಂದ ಎತ್ತಿ ಇಟ್ಟುದು ತೋರಿಸಿದಪ್ಪ ಅಂದ್ರೆ ಪಟ್ಟ ಒಳಗ ಹೋಗ್ಬಿಡ್ತಾವಲ್ಲ ಅದು ನಿನಗಾಗೆ ತಂದಿದ್ದೈತೆ ತಗೊಂಡು ಬಂದಿಯಾ ನಿನ್ನಂತ ಇಂತ ಹತ್ತು ಬಂದ್ರು ನೀರು ಅದಕ್ಕೂ ಅಂಜಿ ಹೆಣ್ಣಲ್ಲ ದೊಡ್ಡ ಅದ್ ಏನಾಗೋದತ್ತು ನೋಡಿದ್ರು ಅತಿ ಇಷ್ಟ ಐತಿ ಅದು ನನಗೆ ಇಂಟ್ರೆಸ್ಟ್ ಆಗಂಗಿಲ್ಲಪ್ಪ ಇಲ್ಲ ಅದಕ್ಕಿಂತ ಓದಿದ್ರೆ ನಾನು ಮನಸ್ಸಿಗೆ ಅದು ಹೋಗ್ಬಿಡು ಕೈಯಾಗ ಏನೋ ಹಿಡ್ಕೊಂಡು ಬಂದಿಯಲ್ಲ ಏನಿದು ಇದು ಹಾ ಇದು ಚಟ್ನಿ ಚಮಚೆಲೆ ಚಟ್ನಿ ಚಮಚೆ ಇದು ನಿನ್ನಂತ ಹಾಕಿ ಚಟ್ನಿ ಹಚ್ಚಿ ಬೆಳ್ಳಗಾಗೈತಲೆ ಹೌದು ಹಾ ನಿನ್ನ ಬುಟ್ಟ್ಯಾಗ ಒಂದು ನಡು ಸಣ್ಣ ತೂತ ಕಾಣಿಸಕತ್ತೈತೆ ಏನದು ಅಯ್ಯಯ್ಯ ಅದೇ ಕೇಳ್ತಿ ಬಿಡ ಅದು ಅದು ಶೇಂಗಾ ಆಳದ ಕೊಡ್ತಾರಲ್ಲ ಅದಕ್ಕ ಕೊಳವಿ ಅಂತಾರ ನೋಡ ಅದೈತೋಡ ಏನ್ ಮಾಡ್ತೀಯ ಅದನ್ನ ತಗೋಣ ಕೊಳವಿ ಏನ್ ಮಾಡಿ ರೇಟ ಕೊಳವಿ ತಗೊಂಡು ಏನ್ ಮಾಡ್ತೀಯ ಬೇಕಾದ್ರೆ ನಾನು ಶೇಂಗಾ ತಗೊಂಡ್ತೀನಿ ಅನ್ನ ಪಾಡರ್ ಆದಿತ್ತ ಕೊಳವಿ ತಗೊಂಡು ಏನ್ ಮಾಡವದೆ ಹಂಗಾದ್ರೆ ನೀನು ಶೇಂಗಾಕ್ರಿ ಏನ್ ಮಾಡಿದ್ರಿ ನನ್ನ ಶೇಂಗಾ ರೇಟಾ ನನ್ನ ಶೇಂಗಾ ರೇಟಾ ಒಂದು ಕೊಳವಿಗೆ 50 ಪೈಸೆ ಐತೋಡಟ ಅಲ್ಲ ನಿನ್ನ ಕೊಳವ್ಯಾಗ ಹಿಡಿದ 2-3 ಬೀಜ ಅವಕ್ಕೆ ಯಾಕೆ ಅಷ್ಟೊಂದು ರೇಟ ಏ 2-3 ಬೀಜ ಅಂದ್ರ ಅದ್ರೊಳಗೆ ಎಷ್ಟಿರ್ತಾವ ಗೊತ್ತತೆ ನಿನಗ ಅದು ಹೋಗ್ಬಿಡು ನಿನ್ನ ಡಬ್ಬ್ಯಾಗ ಏನೋ ಉದ್ದೊಂದ ಬೆಳ್ಳಗ ಕೆಟ್ಟ ಕಾಣಕತ್ತೈತ್ರಿ ಏನೋ ಅದು
ಆಕಾರ್ಗೇಡಿ ಹಾ. ಚಟ್ನಿ ಚಮಚೆ ಐತದೆ. ಚಟ್ನಿ ಚಮಚನ ಅಯ್ಯ ನೀನು ನಾನು ನೋಡಿಲ್ಲ ಬಿಡ. ಕೆಟ್ಟ ಗಬ್ಬ ನಾರ್ತಿರ್ತತಿ, ಕೆಟ್ಟ ಹಳಿ ಒಳ್ಳ್ಯಾಗ ಹಾಕಿ ರುಬ್ಬುವಾಗ ಕೆಟ್ಟ ಗಬ್ಬು ವಾಸನೆ ಬರ್ತೈತಿ. ಅಲ್ಲೇ ಇವಳ ನಾನು ಚಟ್ನಿ ನೀ ಯಾವಾಗ ತಿಂದು ನೋಡಿದ್ದೇನೆ. ಅಲ್ಲೋ ನೀನು ಚಟ್ನಿ ತಿನ್ಲಾರ್ದ ನಾನು ಹೇಳ್ತೀನಿ ತಿಳ್ಕೊಂಡಿಯಾ? ನೀನು ಚಟ್ನಿ ಯಾವತ್ತೋ ದಿನ ದಿನ ತಿಂದು 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 ಬಾಯಿ ನೀನು ಆಗಿದ್ದಲ್ಲ. ಅದು ಚಟ್ನಿ ಡಬ್ಬಿಗೆ ಹಾಕೊಂಡು ಬರೋದು ಬಿಟ್ಟು ಅದನ್ನ ಉದ್ದಕ್ಕ ತಲೆಗೆ ಜೋತಿ ಇಟ್ಕೊಂಡ್ ಬಂದಿಲ್ಲ. ಅದನ್ನ ಯಾಕ ಎತ್ತಿದ್ಯಪ್ಪ ಅಂದ್ರೆ ಕೆಳಗಿಂದ ಹಿಡದ ಮೇಲಿನ ತಕ ನೀನು ಹಾಕಾಕ ಎತ್ತ ಬೇಡ. ಹಾ ಕರೆಕ್ಟ್ ನೋಡು, ಮಾಲಕರು ಒಳ್ಳೇದ ಕೆಲಸ ಮಾಡಿದ್ರು. ನಾನು ಮಾಡಿದ್ರೆ ಅವ್ರು ಮಾಡಿಬಿಟ್ರು. ನಿನ್ನಂತವ್ರು ಹಿಂಗ್ ಮಾಡತ್ ಹೇಳಿ ಅವ್ರು ಕರೆಕ್ಟ್ ಮಾಡ್ತಾರ. ಅವ್ರು ಬಂದ್ರ ಅವ್ರು ಸುದ್ದೇ ಮಾಡ್ತಾರ್ರಿ. ಅವರು ಬಂದ್ರೆ ಮಾಡಕ್ಕೂ ತಯಾರದಾರ. ನಿನ್ನ ಕೈಯಲ್ಲಿ ನಾವು ಒಂದು ಮಾಡ್ತೀನಿ, ಅವ್ರ ಕೈಯಲ್ಲಿ ಆಗಬೇಕು. ಅದು ಹೋಗ್ಬಿಡು. ನಿಂದ ಇಡ್ಲಿ ನನ್ನ ಕೈಯಾಗ ಒಂದು ಸರಿ ಕೊಟ್ಟು ನೋಡ್ತೀಯಾ? ತಿಂದು ಟೇಸ್ಟ್ ಮಾಡಿ ನಂತರನ ನಿನ್ನ ಜೋಡಿ ನಾನು ವ್ಯಾಪಾರ ಮಾಡ್ತೇನೆ. ಹೌದು, ಇಡ್ಲಿ ಬೇಕಾ? ಹೌದಾ? ಆದ್ರೂ ಒಂದು ಸರಿ ಟೇಸ್ಟ್ ಮಾಡಕ್ಕೆ ನಂತರನ ನಿನ್ನ ಜೋಡಿ ನಾನು ಯಾವ ಚಾವ ಹೇಳ್ತೀನಿ. ಹಾಗಾದ್ರೆ ತಗೋ ಟೇಸ್ಟ್ ಮಾಡ. ಅರ್ಧ ತಿನ್ನಿ ಒಂದೊಂದ್ರ ಮೋನಿನಾಗ ಕಟ್ಟಿ ಬಿಟ್ಟು ಒಯ್ಯಾಗ ಎಷ್ಟು ಟೇಸ್ಟ್ ಅದಾವಲ್ಲ ನಿನ್ನ ಇಡ್ಲಿ. ಅಲ್ಲೋ ಸ್ವಲ್ಪ ಟೇಸ್ಟ್ ಮಾಡೀನಿ, ಮೈಯೆಲ್ಲ ಒಂಥರ ಜುಮ್ ಜುಮ್ ಅಂದಂಗ ಆಗತ್ತಲ್ಲ. ಎಷ್ಟು ಚಲೋ ಅದಾವಲ್ಲ ನೀನು. ಆಕಾರಗೇಡಿ ಈಗ ತಿಂದಿದಿ, ಒಂದ್ 2 ವಾರ ತಿಂದು ನೋಡು, ವಾಂತಿ ಶುರು ಆಗತೈತೆ. ವಾಂತಿ. ಅಯ್ಯೋ ವಾಂತಿ ಚಾಲ ಆಕತ್ಯಾ? ಯಾಕೋ ವಾಂತಿ ಯಾಕೆ ಚಾಲ ಆಕತಿ? ನೋಡಿಲಿ, ಏನು ಹೊಟ್ಟೆಗಿಂದ ಎಲ್ಲ ಹೊಲಸು ಹೊರಗೆ ಹೋಗುತ್ತೆ. ಹೊಲಸು ಹೊರಗೆ ಹೋಗಿಂದ ನೀನು ಒಳಗೆ ಚಟ್ನಿ ಹತ್ತ, ಒಳಗೆ ಚಟ್ನಿ ಹತ್ತಿಂದ ಮುಂದೆ ಹೊಟ್ಟೆ ಬರಕ್ ಶುರು ಮಾಡ್ತೈತೆ. ಹೌದಿಲ್ಲ ನೋಡ. ಹಂಗಾದ್ರ ನೀ ಇಷ್ಟೊಂದು ಹೇಳಾಕತಿ ಅಂದ ಬೆಳಕ ಇನ್ನೊಂದು 4-5 ಕೊಡು. ಯಾಕಂತ ಕೇಳು, ನಮ್ಮ ಅಪ್ಪಗೆ 7 ಜಡ್ಡು ಬಂದ ಕಿಸಿಂದ ಬ್ಯಾಣಿ ಬಂದ ಕೋಳಿ ಆಗ್ಯಾನ. ಅವನಿಗೆ ನಿನ್ನ ಇಡ್ಲಿ ಒಯ್ದು ಕೊಟ್ಟೆಪ್ಪ ಅಂದ್ರ ನೀನು ಇಡ್ಲಿ ತಿಂದಾದ್ರು ಅವನು ಹೊಟ್ಟಿನ ಮುಂದೆ ಬರ್ಲಿ, ತಪ್ಪುನು ಆಗ್ಲಿ. ಏ ಹುಚ್ಚಿ, ಯಾಕ ಮುದುಕರು ತಿಂದ್ರೆ ಹೊಟ್ಟೆ ಬರುದಿಲ್ಲ. ಅದಕ್ಕ ಅವಕ್ಕೆ ಜೇರು ಹೊಟ್ಟೆ ಬರಬಾರ್ದು ಬತ್ತಂದ್ರ ಅವಕ್ಕೇನು ಹೊರಸಲ ಮೇಲೆ ಹಾಕೋ ಪರಿಸ್ಥಿತಿ ಇಲ್ಲ. ನೆಲಕ್ ತಂದು ಹನುಮತಿಯವ್ರ ಗುಡಿ ಕಾಟಿ ಹೋಗಿದ. ಯಾಕ ಎದ್ರ ಸಂಬಂಧ ಏನಾಗತ್ತೆ ಹಂಗ ತಿಂದ್ರನ? ಏ ಅವಕ್ಕ ಚಟ್ನಿ ಇಡ್ಲಿ ತಿಂದ್ರ ವಾಂತಿ ಬೇದಿ ಶುರು ಆಗಿ ಆದಾಟ ಮಾಡಿ ಹೊಟ್ಟೆ ಒಳಗ ಹೋಗ್ಲಾಕ ಶುರು ಮಾಡ್ತೈತೆ. ಬೇಕಾದ್ರೆ ಇನ್ನೊಂದೆರಡು ನೀನು ತಿಂದು ನೋಡ್ತೇನ. ವಾಲ್ಯಪ್ಪ ನಾಯನ ಆಗಲೇ ತಿಂದಿದ್ರ ಮುಂದೆ ಯಾಕೋ ಕಾಣಕೈತಾ? ಇನ್ನೊಂದ್ ಸ್ವಲ್ಪ ತಿನ್ನೋರನ್ನ ತೀರಾ ಇಷ್ಟದ ಮಟ್ಟ ಬಂತದ್ರನ್ನ ಹೆಂಗ್ ಮಾಡೋದು ಹೇಳಿ ನೋಡೋಣ. ಅಲ್ಲ ಸಂಗಿ, ಏನು ಒಟಗೂಡ್ ಸಾಕತ್ತಿ ಅಲ್ಲ, ಏನದು? ಏನಿಲ್ಲ ಬಿಡ, ಬರೀ ನೀನು ಇಡ್ಲಿನ ನನಗೆ ತಿನ್ಸಾಕತ್ತಿ. ನಂದು ಒಂದು ಶೇಂಗಾದ